ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಮಾಡೋಣ ಅಂತಂದ್ರೆ ಬ್ಲೌಸ್ನ ಮೆಜರ್ಮೆಂಟನ್ನು ಹೆಂಗೆ ತೊಗೋಬೇಕು ಅಂಥೇಳಿ ನಾನು ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಇವತ್ತು. ಅದು ಕೇವಲ 10 ನಿಮಿಷದೊಳಗೆ. ಹಾಗಾದ್ರೆ ಬ್ಲೌಸ್ ಮೆಜರ್ಮೆಂಟಿಗೆ ತೊಗೊಳಕ್ಕೆ ಏನೇನು ಬೇಕಾಗ್ತಾವಪ್ಪ ನಮ್ಗೆ ಅಂತಂದ್ರೆ, ಒಂದು ಬುಕ್ ತೊಗೊಳ್ರಿ, ಆಮೇಲೆ ಪೆನ್ ತೊಗೊಳ್ರಿ, ಅದ್ರ ಜೊತೆಗೆ ಒಂದು ಟೇಪ್ ತೊಗೋಬೇಕಾಗ್ತೈತಿ. ಆಮೇಲೆ ನಿಮ್ಮ ಮನೇಲಿರುವಂಥ ಯಾವುದಾದ್ರೂ ಒಂದು ಸಿಂಪಲ್ ಬ್ಲೌಸನ್ನು ತೊಗೊಂಡು ರೆಡಿ ಇಟ್ಕೊಳ್ತೀರಿ. ನಾನು ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಎಲ್ಲರೂ ನೀವು ಬುಕ್ಕು ಪೆನ್ನು ತೊಗೊಂಡು ಇಟ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸಿದ್ದೀನಿ ನಾನು. ಸೊ ಇಲ್ಲಿ ನೋಡ್ರಿ, ಹಂಗಿದ್ರೆ ಏನೇನೆಲ್ಲ ಬರ್ಕೋಬೇಕಾಗ್ತೈತಿ ಒಂದು ಬ್ಲೌಸ್ ಮೆಜರ್ಮೆಂಟ್ ತೊಗೋಬೇಕು ಅಂತ ಹೇಳಿ ಅಂದ್ರೆ, ಇಲ್ಲಿ ನೋಡಿರಿ, ಸಿಂಪಲ್ ಬ್ಲೌಸ್ ಅಂದರೆ ಸಾದಾ ಬ್ಲೌಸನ್ನು ನಾವು ಈಗ ಸ್ಟಿಚ್ ಮಾಡಬೇಕಾಗೈತಿ. ಸೊ ಅದಕ್ಕೆಲ್ಲ ಮೆಜರ್ಮೆಂಟನ್ನು ತೊಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಹಂಗೆ ನೆಕ್ಸ್ಟ್ ಏನು ಬರ್ಕೋಬೇಕಪ್ಪ ಅಂತಂದರೆ, ಇಲ್ಲಿ ಹಿಂಭಾಗದ ಉದ್ದ, ಆಮೇಲೆ ಹಿಂಭಾಗದ ಉದ್ದ ಬರೆದ್ಮೇಲೆ ಮುಂಭಾಗದ ಉದ್ದ ಬರಿಬೇಕು. ಇಲ್ಲಿ ನಮ್ಗೆ ಬ್ಲೌಸ್ ಮೆಷರ್ಮೆಂಟ್ ತೊಗೊಳಕ್ಕೆ ಹಿಂಭಾಗದ ಉದ್ದ ಒಂದಿದ್ರೆ ಸಾಕಾಗ್ತೈತಿ. ಅದನ್ನು ನೋಡಿಕೊಂಡು ನಾವು ಮುಂಭಾಗಕ್ಕೆ ಎಷ್ಟು ಹೆಚ್ಚಿಗೆ ಇಟ್ಕೋಬೇಕು ಏನು ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇವನ್ನೆಲ್ಲನೂ ಬರೆದಿಟ್ಕೊಡ್ರಿ. ಕೊರಳಿನ ಅಗಲ ಅಂತಂದರೆ ನೆಕ್ ವಿಡ್ತ್, ಭುಜ, ಶೋಲ್ಡರ್, ಎದೆ ಸುತ್ತಳತೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕಾಗ್ತೈತಿ. ಇನ್ನು ವೇಸ್ಟ್ ವಿಡ್ತ್ ಅಂದರೆ ಸೊಂಟದ ಸುತ್ತಳತೆನ ತೊಗೋಬೇಕಾಗ್ತೈತಿ. ಇನ್ನು ಮುಂಭಾಗದ ಕೊರಳಿನ ಉದ್ದ ಅಂದರೆ ಫ್ರಂಟ್ ನೆಕ್ ಲೆಂತನ್ನು ತೊಗೋಬೇಕಾಗ್ತೈತಿ. ಹಂಗೆ ಬ್ಯಾಕ್ ನೆಕ್ ಲೆಂತನ್ನು ತೊಗೋಬೇಕಾಗ್ತೈತಿ. ಇನ್ನು ನಾವು ಬಗಲ್ ಅಂತ ಹೇಳ್ತೀವಿ, ಸೊ ಅದಕ್ಕೆ ಆರ್ಮ್ ಹೋಲ್ ಅಂತ ಹೇಳಿ ನಾವು ಇಂಗ್ಲೀಷೊಳಗೆ ಹೇಳ್ತೀವಿ. ಇಲ್ಲಿ ನೋಡಿರಿ, ಅದು ನೆಕ್ಸ್ಟ್ ತೋಳಿನ ಉದ್ದ ಮತ್ತು ತೋಳಿನ ಅಗಲ. ಇದಿಷ್ಟು ಮೆಜರ್ಮೆಂಟ್ ಇತ್ತುಪ್ಪ ಅಂತಂದರೆ ನಮ್ಮದೊಂದು ಸಿಂಪಲ್ ಬ್ಲೌಸನ್ನು ನಾವು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಇದ್ರೊಳಗೆ ಯಾವುದೇ ಒಂದು ಅಳತೆ ಮಿಸ್ ಆಗಿದ್ರೂ ಕೂಡ ನಮ್ಗೆ ಬ್ಲೌಸ್ ಕರೆಕ್ಟ್ ಆಗೋದಿಲ್ಲ. ಆಮೇಲೆ ಯಾವುದೇ ಕಸ್ಟಮರ್ಗೆ ನಮ್ಗೆ ಚೆನ್ನಾಗಿ ನಾವು ಕಸ್ಟಮರ್ ಬ್ಲೌಸ್ ಹೊಲ್ಕೊಡ್ಲೇಬೇಕು ಅಂತಂದರೆ ಇವೆಲ್ಲನೂ ಕರೆಕ್ಟಾಗಿ ನಾವು ಹಾಕ್ಕೊಳ್ಳೇಬೇಕು. ಸೊ ಅದಕ್ಕಾಗಿ ಹೇಳತ್ತೀನಿ, ಇವನ್ನೆಲ್ಲನೂ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರಿ ಅಂತಂದ್ರೆ ಎವ್ರಿ ಟೈಮ್ ನಿಮ್ಮ ಕಸ್ಟಮರ್ ನಿಮ್ಮ ಮನೆಗೆ ಬಂದಾಗ ಈಸಿಯಾಗಿ ನೀವು 10 ನಿಮಿಷದೊಳಗೆ ಏನು ಮಾಡ್ಬೋದು ಅಂತಂದ್ರೆ ಬ್ಲೌಸ್ ಮೆಜರ್ಮೆಂಟನ್ನು ತೊಗೊಂಡು ಅವ್ರಿಗೆ ವಾಪಸ್ ಬೇಕಾದ್ರೆ ಕೊಟ್ಟು ಕಳಿಸ್ಬೋದು, ಇಲ್ಲ ನಿಮ್ಮ ಹತ್ರನೇ ಇಟ್ಕೋಬೋದು. ಸೊ ಅದಕ್ಕೆ ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಈಗ ನೋಡ್ರಿ, ಹೆಂಗಿದ್ರೆ ಈ ಹಿಂಭಾಗದ ಉದ್ದ ಹೆಂಗೆ ತೊಗೋಬೇಕು, ಆಮೇಲೆ ಮುಂಭಾಗದ ಉದ್ದ ಹೆಂಗೆ ತೊಗೋಬೇಕು, ಅದ್ರ ಜೊತೆಗೆ ನಾವು ತೋಳನ್ನು ಬೇರೆ ಶೇಪನ್ನು ಕಟ್ ಮಾಡ್ತಿರ್ತೀವಿ ತೋಳೊಳಗೆ. ಸೊ ಅದಕ್ಕೆ ಇಲ್ಲಿ ನಾವು ಫಸ್ಟ್ ಟೈಮ್ ಏನು ಕಳಿಸ್ತೀನಿ, ಸಿಂಪಲ್ ಸ್ಲೀವ್ಸನ್ನು ಕಲಿಸ್ತಾ ಇದ್ದೀನಿ. ಸೊ ಫಸ್ಟ್ ಇದೆಲ್ಲನೂ ನಮ್ಮ ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನೀವೆಲ್ಲರೂ ಏನು ಮಾಡಿರಿ, ಇದಿಷ್ಟನ್ನು ಬರೆದು ರೆಡಿ ಇಟ್ಕೊಂಡಿರಿ. ಇಲ್ಲಿ ನೋಡಿರಿ, ಈ ರೀತಿಯಾಗಿ ಒಂದು ಬ್ಲೌಸನ್ನು ತೊಗೊಂಡು ಈ ಥರ ಬ್ಯಾಕ್ ಸೈಡ್ ಹೊಳಿಸಿ ಇಟ್ಕೋಬೇಕು. ಹಿಂದ್ಗಡೆ ಹೊಳಿಸಿ ಇಟ್ಕೊಂಡ್ರಿ ಅಂತಂದ್ರೆ ಫಸ್ಟ್ ಮೆಜರ್ಮೆಂಟ್ ನಾವೇನು ಬರ್ಕೊಂಡಿದ್ದೀವಿ ಅಲ್ಲೇ ಹಿಂಭಾಗದ ಉದ್ದ ಅಂಥೇಳಿ ಬರ್ಕೊಂಡಿವಿ. ಹಾಗಾದ್ರೆ ಹಿಂಭಾಗದ ಉದ್ದ ಹೆಂಗೆ ತೊಗೋಬೇಕಪ್ಪ ಅಂತಂದ್ರೆ, ಇದಕ್ಕೆ ನಾವೇನು ಹೇಳ್ತೇವೆ, ಇಲ್ಲಿಂದ ಇಲ್ಲಿವರೆಗೂ ಇದಕ್ಕೆ ಭುಜ ಅಂತ ಹೇಳ್ತೇವೆ, ಶೋಲ್ಡರ್ ಅಂತ ಹೇಳಿ ಕರಿತೇವೆ. ಸೊ ಇದನ್ನು ಟೇಪನ್ನು ಇಲ್ಲಿ ಈ ಭುಜದ ಹತ್ತಿರದಿಂದ ಹಿಡ್ಕೊಂಡು ಈ ಹಿಂದ್ಗಡೆ ಏನು ಟೆಕ್ಸ್ ಹಿಡ್ದಿರ್ತೇವೆ ಈ ಟೆಕ್ಸ್ವರೆಗೂ ಕೂಡ ಅದೇನು ಬರಬೇಕಪ್ಪ ಅಂತಂದ್ರೆ ಟೇಪ್ ಇಲ್ಲಿ ಬರಬೇಕು. ಸೊ ಅವಾಗ ನಮಗೊಂದು ಕರೆಕ್ಟ್ ಮೆಜರ್ಮೆಂಟ್ ಹಿಂಭಾಗದ ಉದ್ದ ಸಿಗ್ತೈತಿ. ಹಾಗಾದ್ರೆ ನೋಡಿರಿ, ಇಲ್ಲಿಂದ ಈ ಭುಜದಿಂದ ಏನು ಮಾಡಬೇಕು, ಈ ಟೆಕ್ಸ್ ಬರುತ್ತಲ್ಲ ಇಲ್ಲಿವರೆಗೂ ಏನು ಮಾಡಬೇಕು ಹೇಳಿ ಮೆಜರ್ಮೆಂಟನ್ನು ತೊಗೋಬೇಕಾಗ್ತೈತಿ. ಇದಕ್ಕೆ ಹಿಂಭಾಗದ ಉದ್ದ ಅಂತ ಹೇಳ್ತೇವೆ. ಹಾಗಿದ್ರೆ ಇಲ್ಲಿ ಹಿಂಭಾಗದ ಕೊರಳಿನ ಉದ್ದ ಹೆಂಗೆ ತೊಗೊಳ್ಳೋದು? ಸೊ ಅದನ್ನು ಟೇಪ್ ಭುಜದಿಂದ ಹಿಡಿದು ನೋಡಿದಾಗ ಈ ಕೊರಳು ಎಲ್ಲಿಂದ ಎಲ್ಲಿವರೆಗೂ ಬಂದೈತಪ್ಪ ಅಂತಂದ್ರೆ ನೋಡಿರಿ, ಈ ಭುಜದಿಂದ ಇಲ್ಲಿವರೆಗೂ ಎಷ್ಟೈತಿ, 9.5 ಅಂದರೆ 9.5 ಐತಿ. ಸೊ ಇದು ಹಿಂಭಾಗದ ಕೊರಳಿನ ಉದ್ದ ಅಂತ ಹೇಳ್ತೀವಿ. ಇನ್ನು ಆರ್ಮ್ ಹೋಲ್ ತೊಗೋಬೇಕು ಅಂತಂದ್ರೆ ಹೆಂಗೆ ತೊಗೋಬೇಕು ಅಂದರೆ, ಇದನ್ನು ಬ್ಲೌಸನ್ನು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಹಿಂಗೆ ಇಟ್ಕೋಬೇಕು, ಫೋಲ್ಡ್ ಮಾಡಿ ಇಟ್ಕೊಳ್ರಿ. ಆವಾಗ ನಮ್ಗೆ ಆರ್ಮ್ ಹೋಲ್ ಮೆಜರ್ಮೆಂಟ್ ಸಿಗ್ತೈತಿ. ಇಲ್ಲಿಂದ ಇಲ್ಲಿವರೆಗೂ ನೋಡಿರಿ, ಇದು ಎಲ್ಲಿವರೆಗೂ ಬಂದೈತಿ ಅಂತಂದ್ರೆ ಈ ಲೈನಿಗೆ ಹಚ್ಚಿ ತೊಗೋಬೇಕು. ಇಲ್ಲಿ 5 ಇದೆ ನೋಡಿರಿ, ಆರ್ಮ್ ಹೋಲ್ ಎಷ್ಟೈತಿ ಅಂತಂದ್ರೆ 5. ಇನ್ನು ನೆಕ್ಸ್ಟ್ ಭುಜದ ಅಳತೆಯನ್ನು ಹೆಂಗೆ ತೊಗೋಬೇಕು ಬ್ಲೌಸ್ ಒಳಗಡೆ ಅಂತಂದ್ರೆ ಈ ರೀತಿಯಾಗಿ 2.5 ಇದೆ, ಇಲ್ಲಿಂದ ಇಲ್ಲಿವರೆಗೆ 2.5. ಇನ್ನು ನೆಕ್ಸ್ಟ್ ತೋಳಿನ ಉದ್ದ ಹೆಂಗೆ ತೊಗೋತೀವಿ? ಸೊ ಇಲ್ಲಿ ನೋಡಿರಿ, ತೋಳಿನ ಉದ್ದ ಇದು 8.5 ಇದೆ. ಇದಕ್ಕೆ ತೋಳಿನ ಉದ್ದ ಅಂತ ಹೇಳ್ತೇವೆ. ಇಲ್ಲಿಂದ ಈ ಶೋಲ್ಡರಿನ ಈ ಅಂಚಿನವರೆಗೂ ಮಾತ್ರ ತೊಗೋಬೇಕಾಗ್ತೈತಿ. ಇನ್ನು ತೋಳಿನ ಅಗಲ ಎಷ್ಟು ತೊಗೋಬೇಕು ಅಂತಂದ್ರೆ ಅವ್ರ ಫಿಟ್ಟಿಂಗ್ ಲೈನ್ ಎಲ್ಲಿವರೆಗೂ ಬರುತ್ತೆ ನೋಡಿರಿ, ಅಲ್ಲಿವರೆಗೂ 5.25 ಐತಿ.
ಸೊ ಇದನ್ನು 5.25 ಅಂಥೇಳಿ ಬರ್ಕೋಬೇಕು ತೋಳಿನ ಅಗಲದಲ್ಲಿ. ಇನ್ನು ಸೊಂಟದ ಸುತ್ತಳತೆ ತೊಗೋಬೇಕಪ್ಪ ಅಂತಂದ್ರೆ ಈ ಬ್ಲೌಸನ್ನು ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಹುಕ್ಸ್ ಪಟ್ಟಿಯಿಂದ ಹಿಡಿದು ಕಾಜಾ ಪಟ್ಟಿವರೆಗೆ ಎಷ್ಟು ಲೆಂತ್ ಬರ್ತೈತಲ್ಲ ಅದನ್ನು ನಾವು ತೊಗೋಬೇಕಾಗ್ತೈತಿ. ಇಲ್ಲಿಂದ ಇದು ಕಾಜಾ ಪಟ್ಟಿ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಏನು ಮಾಡಬೇಕು, ಈ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಬಂದಿರ್ತೈತೋ ಅಲ್ಲಿವರೆಗೂ ಕೂಡ ನಾವೇನು ಮಾಡಬೇಕಾಗ್ತೈತಿ, ಮೆಜರ್ಮೆಂಟನ್ನು ತೊಗೊಂಡು ಅದರೊಳಗಡೆ ಏನು ಮಾಡಬೇಕು, 4 ಭಾಗ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ಎಷ್ಟು ಬಂದಿತ್ತಪ್ಪ ಅಂತಂದ್ರೆ ನಾನು ನೋಡಿ ಹೇಳ್ತೀನಿ ನೋಡ್ರಿ. ಈಗ ನೋಡಿರಿ, ಇದು 32 ಬಂದಿದೆ ಅಂತ ತಿಳ್ಕೊರಿ ಇಲ್ಲಿ. ಸೊ ಇದ್ರ ಒಳಗಡೆ ಏನು ಮಾಡಬೇಕು ಅಂತಂದ್ರೆ 4 ಭಾಗ ಮಾಡಬೇಕು. 4 ಭಾಗ ಮಾಡಿದ ಮೇಲೆ ಅದರೊಳಗಡೆ ಏನು 1 ಭಾಗ ಬರ್ತೈತಿ ಅದು ನಮ್ಮ ಮೆಜರ್ಮೆಂಟಿಗೆ ಬೇಕಾಗ್ತೈತಿ. ಹಾಗಿದ್ರೆ ಫ್ರಂಟ್ ನೆಕ್ ನೋಡೋದು ಹೆಂಗೆ ನೋಡಿರಿ. ಫ್ರಂಟ್ ನೆಕ್ಕನ್ನು ಸ್ಟ್ರೇಟ್ ಅದನ್ನು ಕರ್ವ್ ಮಾಡಿ ಇಟ್ಕೋಬೇಕು. ಅದು ಯಾವ ಶೇಪಿಗೆ ಇರ್ತದೋ ಅದೇ ಶೇಪಿಗೆ ಇಟ್ಕೊಂಡು ನೋಡಿದಾಗಷ್ಟೇ ನಮ್ಗೆ ಅದ್ರ ಅಳತೆ ಗೊತ್ತಾಗ್ತೈತಿ. ಇಲ್ಲಿ ಈ ಅಂಚೇನಿದೆ ನೋಡಿರಿ, ಇಲ್ಲಿ ಶೋಲ್ಡರಿನ ಅಂಚಿನಿಂದ ಹಿಡಿದ ಹಿಂಗೆ ಹುಕ್ಸ್ ಪಟ್ಟಿ ಎಲ್ಲಿ ಬಂದಿರ್ತೈತಿ ಆ ಸೈಡನ್ನು ನಾವು ನೋಡ್ಕೋಬೇಕಾಗ್ತೈತಿ. ಸೊ ಇಲ್ಲಿ 7.5 ಅಂದರೆ 7.25 ಇದೆ ಮುಂಭಾಗದ ಕೊಳ್ಳ, ಅದನ್ನು ನಾವು ಬರ್ಕೋಬೇಕಾಗ್ತೈತಿ ಇಲ್ಲಿ. ಆಮೇಲೆ ಇನ್ನು ಕೆಲವು ಜನದ ಇಲ್ಲಿ ಪೈಪಿಂಗ್ ಇರ್ತೈತಿ, ಇದಕ್ಕೆ ಪೈಪಿಂಗ್ ಇದೆ. ಇನ್ನು ಕೆಲವು ಜನದ ಹಂಗೆ ಫೋಲ್ಡ್ ಮಾಡಿ ಹ್ಯಾಮಿಂಗ್ ಮಾಡಿರ್ತಾರೆ. ಸೊ ಬ್ಲೌಸಲ್ಲಿ ವೆರೈಟಿ ಬರ್ತದೆ. ನಾನು ಎಲ್ಲನೂ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆಮೇಲೆ ಇದಿಷ್ಟು ನಮ್ಮ ಮೆಜರ್ಮೆಂಟಿಗೆ ಬೇಕಾಗಿರುವಂಥದ್ದು ಎಲ್ಲನೂ. ಆಮೇಲೆ ಇಲ್ಲಿ ನೋಡಿರಿ, ಇದು ಎಕ್ಸ್ಟ್ರಾ ಬಟ್ಟೆ ಬಂದಿರ್ತೈತಿ. ಇದನ್ನು ನಾವು ಎಕ್ಸ್ಟ್ರಾನಾದರೂ ಹಚ್ಕೋಬೋದು ಅಥವಾ ಕಟ್ಟಿಂಗಲ್ಲಿ ನಾವು ಎಕ್ಸ್ಟ್ರಾ ಪ್ಲಸ್ ಆ್ಯಡ್ ಮಾಡಿಕೊಂಡು ಅದನ್ನೇನು ಮಾಡ್ಕೋಬೋದು, ಇಲ್ಲೇನ ಹೊಲಿಬೇಕಾದ್ರೆ ಫೋಲ್ಡ್ ಮಾಡ್ಕೋಬೇಕಾಗ್ತೈತಿ. ಇದಕ್ಕೆ ನಾವು ಹಿಂಭಾಗದ ಟೆಕ್ಸ್ ಅಂತ ಹೇಳ್ತೀವಿ. ಹಿಂಭಾಗಕ್ಕೆ 2 ಟೆಕ್ಸ್ ಬರ್ತಾವಿಲ್ಲಿ. ಆಮೇಲೆ ಮುಂಭಾಗದ ಟೆಕ್ಸ್ ನೋಡಿರಿ ಇಲ್ಲಿ ಯಾವ ರೀತಿ ಇರ್ತೈತಿ. ನಾನು ಮಾರ್ಕಿಂಗ್ ಮಾಡಬೇಕಾದ್ರೆ ತೋರಿಸ್ತೇನೆ ನಿಮ್ಗೆ. ಸೊ ಇಲ್ಲಿ ಈ ಮುಂಭಾಗದ ಟೆಕ್ಸ್ 4 ಬರ್ತಾವೆ. ಅದ್ರ ಜೊತೆಗೆ ನಾವು ಇದಕ್ಕೇನು ಅಂತ ಹೇಳ್ತೇವೆ ಅಂತಂದ್ರೆ ಕ್ರಾಸ್ ಪಟ್ಟಿ ಅಂತ ಕರಿತೀವಿ. ಇದಕ್ಕೇನು ಹೇಳ್ತೇವೆ, ಕ್ರಾಸ್ ಪಟ್ಟಿ ಅಂತ ಹೇಳ್ತೇವೆ. ಸೊ ಇದಿಷ್ಟೆಲ್ಲನೂ ನಿಮಗೆ ಗೊತ್ತಿತ್ತಂದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಸಿಂಪಲ್ ಬ್ಲೌಸನ್ನು ರೆಡಿ ಮಾಡ್ಕೋಬೋದು. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಇದಿಷ್ಟ. ಇವತ್ತಿನ ಕ್ಲಾಸ್ ಒಳಗಡೆ ಇದಿಷ್ಟು ಸಾಕು ಅಂದ್ಕೊಳ್ತೀನಿ. ನೀವು ಯಾವ ಬ್ಲೌಸನ್ನು ತೊಗೊಂಡಿದ್ದೀರೋ ಆ ಅಳತೆಯನ್ನು ಬರೆದಿಟ್ಕೊಂಡಿರಿ. ನನ್ನ ನೆಕ್ಸ್ಟ್ ವಿಡಿಯೋನ ಪ್ಲೀಸ್ ತಪ್ಪದ ನೋಡಿರಿ. ಯಾಕೆಂದರೆ ಈ ನಾನು ಬರೆದಿರುವಂಥ ಅಳತೆಗೂ ನಿಮ್ಮ ಅಳತೆಗೂ ಡಿಫ್ರೆನ್ಸ್ ಭಾಳ ಇರ್ತೈತಿ. ನಾನು ತೋರಿಸ್ತೀನಿ ಈ ಅಳತೆನ ಇದರಲ್ಲಿ ಬರೆದು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಥರ ಕಟ್ಟಿಂಗ್ ಮಾಡಬೇಕು, ಮಾರ್ಕಿಂಗ್ ಮಾಡಬೇಕು ಅಂಥೇಳಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅಂತ ತಿಳ್ಕೊತೀನಿ. ಯಾಕಂತಂದರೆ ಇವತ್ತಿನ ದಿವಸ ನಾವು ಸಿಂಪಲ್ ಬ್ಲೌಸನ್ನು ಮೆಜರ್ಮೆಂಟ್ ಹೆಂಗೆ ತೊಗೋಬೇಕು ಅಂಥೇಳಿ ನೀವು ತಿಳ್ಕೊಂಡಿದ್ದೀರಿ. ಸೊ ನೆಕ್ಸ್ಟ್ ವಿಡಿಯೋನ ತಪ್ಪದ ನೋಡಿರಿ. ಯಾಕಂತಂದ್ರೆ ಈ ಸಿಂಪಲ್ ಬ್ಲೌಸನ್ನು ಮೆಜರ್ಮೆಂಟ್ ತೊಗೊಳ್ಳೋದ್ರ ಜೊತೆಗೆ ಕಟ್ಟಿಂಗ್ ಹೆಂಗೆ ಮಾಡೋದು ಅಂತ ಕೂಡ ನಾನು ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಅದರ ಜೊತೆಗೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.